ಯುರೋಪ್ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಬಂದಿದ್ದಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಮತ್ತೆ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಕಾಂಬೋಡಿಯಾ ಪ್ರವಾಸದಲ್ಲಿರುವಂತಹ ಎಚ್.ಡಿ.ಕೆ ಆಪ್ತರ ಜೊತೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಹತ್ಯೆ ಹೋರಾಟಕ್ಕೆ ಬಿಜೆಪಿ ಧುಮುಕಿದೆ. ಆಗಸ್ಟ್ 27ರಂದು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಬಿಜೆಪಿ ಶಾಸಕರಿಂದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ದೂರನ್ನು ನೀಡುತ್ತೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಹತ್ತಾರು ಹೋರಾಟಗಳಾಗಿ ಸಿಬಿಐ ತನಿಖೆಯಾಗಿ ಇವತ್ತು ಸಿಬಿಐ ನ್ಯಾಯಾಲಯದ ತೀರ್ಪಿನಲ್ಲಿ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ, ಅಲ್ಲಿ ಯಾರ ಬಂಧನಾಗಿದ್ದ ಅವ ಆರೋಪಿ ಅಲ್ಲ ಅನ್ನತಕ್ಕಂಥದ್ದು ಆಗಿರುವುದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸೌಜನ್ಯಗೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಬಂದಿದ್ದ ಬಿಡುಗಡೆ ಆಗಿರೋದರ ಹಿನ್ನೆಲೆಯಲ್ಲಿ ಸೌಜನ್ಯ ನಿವಾಸಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿಯನ್ನು ನೀಡಿದ್ದಾರೆ. ಬಳಿಕ ಸೌಜನ್ಯ ತಂದೆ, ತಾಯಿ ಕುಸುಮಾವತಿ, ತಂಗಿ ಹಾಗೂ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಸೌಜನ್ಯ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದರು. ಧರ್ಮಸ್ಥಳದ ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ಯಾಕೆ ಕೇಸ್ ಕ್ಲೋಸ್ ಮಾಡಿದೆ ಎಂಬ ಮಾಹಿತಿಯನ್ನು ಸರ್ಕಾರ ತರಿಸಿಕೊಂಡಿದೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಸಿಎಂ ಜೊತೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೌಜನ್ಯ ಪ್ರಕರಣದ ನಿರ್ದೋಷಿ ಸಂತೋಷ್ ರಾವ್ ದೇವತಾ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. 11 ವರ್ಷ ಸೆರೆಮನೆ ವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂಥ ಸಂತೋಷ್ ರಾವ್ ಬಿಡುಗಡೆ ಆಗಿ ನಾಪತ್ತೆ ಆಗಿದ್ದು, ಇದೀಗ ದೇವಳದಲ್ಲಿ ಪತ್ತೆಯಾಗಿದ್ದು ಕಾರ್ಕಳ ತಾಲೂಕಿನ ಬೈಲೂರಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಸೇವಾ ನಿರತರಾಗಿದ್ದಾರೆ. ಕಾರ್ಕಳದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅರ್ಚಕರಿಗೆ ಪೂಜೆ ಪುನಸ್ಕಾರಗಳಿಗೆ ನೆರವನ್ನ ನೀಡುತ್ತಾ ಅಲ್ಲೇ ಇದ್ದಾರೆ ಸಂತೋಷ್ ರಾವ್. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ದುರಂತ ಮರೆಮಾಚುವಂತ ಮುನ್ನನೆ ಮುದ್ದಾಪುರದ ಹೊಸಹಟ್ಟಿಯಲ್ಲೂ ಕೂಡ ದುರಂತವೊಂದು ನಡೆದಿದೆ. ಕಲುಷಿತ ನೀರನ್ನು ಸೇವಿಸಿ ವಾಂತಿ ಭೇದಿಯಿಂದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಎಲ್ಲರನ್ನೂ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. 2 ದಿನಗಳಿಂದ ಗ್ರಾಮದ ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ನಿಖರ ಕಾರಣವನ್ನು ತಿಳಿಯಲಿಕ್ಕೆ ಬೋರ್ವೆಲ್, ಟ್ಯಾಂಕ್ ನೀರು ಲ್ಯಾಬ್ಗೆ ರವಾನಿಸಲಾಗಿದೆ. ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ಸಾವಿನ ಬಳಿಕ ಸಾಕಷ್ಟು ಮಹಿಳೆಯರಲ್ಲಿ ಆತಂಕ ಮೂಡಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಹೃದಯ ನಿಂತು ಹೋಗುತ್ತೆ ಅನ್ನುವಂಥ ಟೆನ್ಷನ್ ಅಲ್ಲಿ ಮಹಿಳೆಯರಿದ್ದಾರೆ. ಹೀಗಾಗಿ ಏಕಾಏಕಿ ಜಯದೇವ ಆಸ್ಪತ್ರೆಗೆ ಬರುವಂಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಹೃದಯಾಘಾತದ ಆತಂಕ, ಡಯಾಬಿಟಿಸ್, ಬಿಪಿ ಸಮಸ್ಯೆ, ಬೊಜ್ಜು, ಒತ್ತಡ, ಖಿನ್ನತೆ, ಉರಿಯೂತ, ಸಣ್ಣ ಪುಟ್ಟ ಉಸಿರಾಟದ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಮಹಿಳೆಯರು ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದು ಓಪಿಡಿಯಲ್ಲಿ ಮಹಿಳೆಯರ ಸಂಖ್ಯೆ ಏರಿಕೆಯಾಗಿದೆ. ಚಿತ್ರದುರ್ಗದ ಬಳಿ ಭೀಕರ್ ರಸ್ತೆ ಅಪಘಾತ ಸಂಭವಿಸಿದೆ. ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದ್ದು ಕಾರ್ನಲ್ಲಿದ್ದಂಥ ಒಂದೇ ಕುಟುಂಬದ 4 ಸಾವನ್ನಪ್ಪುವಂಥ ಘಟನೆ ನಡೆದಿದೆ. ಮೃತರೆಲ್ಲರೂ ಕೂಡ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮೂಲದವರು. ಅಪಘಾತದಲ್ಲಿ 2 ಮಕ್ಕಳಿಗೆ ಗಂಭೀರವಾದಂಥ ಗಾಯವಾಗಿದೆ. ರಜೆ ಕಳೆಯಲೆಂದು ಚಿಕ್ಕಮಗಳೂರಿಗೆ ಹೋಗ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಹಾಸನದಲ್ಲಿ ಆಗಸ್ಟ್ 9ರಂದು ರೇವಣ್ಣ ಆಪ್ತ ಜೆಡಿಎಸ್ ಮುಖಂಡ ಕೃಷ್ಣೇಗೌಡ ಹತ್ಯೆ ನಡೆದಿತ್ತು. ಈ ಪ್ರಕರಣದ ಸಂಬಂಧ ಕೊಲೆ ಆರೋಪದಲ್ಲಿ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 6 ತಿಂಗಳು ಪ್ಲಾನ್ ಮಾಡಿ ಹತ್ಯೆಯನ್ನು ಮಾಡಿದ್ದಾರೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಖದೀಮರು ವೃದ್ಧೆಗೆ ಚಿತ್ರಾನ್ನದಲ್ಲಿ ಮತ್ತು ಬರುವಂತ ಔಷಧಿಯನ್ನು ಬೆರೆಸಿದಂಥ ಆಹಾರವನ್ನು ತಿನ್ನಿಸಿ ಹಣ ಮತ್ತು ಮೊಬೈಲನ್ನು ದೋಚಿ ಪರಾರಿಯಾಗಿದ್ದಾರೆ. ಕೋಲಾರದ ಮಾಲೂರಿನ 70 ವರ್ಷದ ರತ್ನಮ್ಮ ವಂಚನೆಗೆ ಒಳಗಾಗಿದ್ದಾರೆ. ಸ್ಥಳ ಮಹಜರು ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಂಥ ರೌಡಿ ಶೀಟರ್ ಕಾಲಿಗೆ ಗುಂಡೇಟು ಬಿದ್ದಿರುವಂಥ ಘಟನೆ ರಾಮನಗರ ಹೊರವಲಯದ ವಡೇರಹಳ್ಳಿ ಬಳಿ ನಡೆದಿದೆ. ರೌಡಿ ಶೀಟರ್ ಮತೀನ್ ಎಂಬಾತ ಕೊಲೆ ಯತ್ನ ಹಾಗೂ ಕಳ್ಳತನ ಪ್ರಕರಣದ ಆರೋಪಿಯಾಗಿದ್ದ. ಈ ಹಿನ್ನೆಲೆ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿ ಎಸ್ಕೇಪ್ ಆಗಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಈ ವೇಳೆ ಡಿವೈಎಸ್ಪಿ ಆರೋಪಿ ಕಾಲಿಗೆ 2 ಸುತ್ತು ಗುಂಡನ್ನು ಹೊಡೆದಿದ್ದಾರೆ.